ಸರ್, ಇಂದು BBMP ಚುನಾವಣೆ ಮುಂದೂಡೋದಕ್ಕೆ ಏನಾದ್ರು ರಾಜ್ಯ ಸರ್ಕಾರ ತಂತ್ರ ಮಾಡ್ತೀವಿ ಅಂತ. ಯಾಕಂದರೆ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಿದ್ದಾರೆ, ಚುನಾವಣೆ ಈಗ ನಡೆಸೋಕ್ಕಾಗಲ್ಲ, ನಾವು ಜನಗಣತಿಲಿದ್ದಾರೆ ಮತ್ತು SIR ಇದ್ದಾರೆ ಸಿಬ್ಬಂದಿಗಳು, ಹಾಗಾಗಿ ಚುನಾವಣೆಯನ್ನು ಮುಂದೂಡಬೇಕು, ನಿಮ್ಮ ಗಡುವನ್ನು ವಿಸ್ತರಿಸಬೇಕು ಅಂತ ಹೇಳಿದ್ದಾರೆ. ಒಂದು ಕಡೆ ಜೂನಿಗೆ ಚುನಾವಣೆ ನಡೆಸ್ತೀವಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆಗೆ ಚುನಾವಣೆ ಮುಂದೂಡುವಂಥ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಇದು ಅರ್ಥವೇ ಆಗ್ತಿಲ್ಲ. ಗ್ರಾಮ ಪಂಚಾಯಿತಿಗಳ ಚುನಾವಣೆಗಳು ನಡೆದಿಲ್ಲ. ಬಹುತೇಕ ಗ್ರಾಮ ಪಂಚಾಯಿತಿಗಳ ಅಧಿಕಾರಾವಧಿ ಮುಕ್ತಾಯ ಆಗಿ ಆಡಳಿತಾಧಿಕಾರಿಗಳ ನಿಯುಕ್ತಿ ಮಾಡಿದ್ದಾರೆ, ಆದರೆ ಆಡಳಿತಾಧಿಕಾರಿಗಳು ನಾಪತ್ತೆಯಾಗಿದ್ದಾರೆ. ಎಲ್ಲೂ ಆಡಳಿತಾಧಿಕಾರಿಗಳು ಜನಸ್ನೇಹಿಯಾಗಿ ಪಂಚಾಯಿತಿಗಳಲ್ಲಿ ಆಡಳಿತ ವಹಿಸಿಕೊಂಡು ಜನರಿಗೆ ಸ್ಪಂದಿಸೋ ಕೆಲಸ ಮಾಡ್ತಿಲ್ಲ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಚುನಾವಣೆ ಆಗದೆ 4 ವರ್ಷ ಕಳೀತಾ ಬಂತು. ಇನ್ನೊಂದು ವರ್ಷ ಕಳೆದ್ರೆ 5 ವರ್ಷ ಪೂರ್ಣ ಆಗಿಬಿಡುತ್ತೆ. ಆಗಲಿಲ್ಲ. ಇನ್ನು ಈಗ ಕಾರ್ಪೊರೇಷನ್ ಚುನಾವಣೆಯೂ ಇದೇ ಕತೆ. ಆದರೆ ಈ ಬಾಳಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಅನ್ನುವಂಥ ವಿಕೇಂದ್ರೀಕರಣದ ಘೋಷಣೆ ಯಾಕೆ? ನಿಮಗೆ ಬೇಕಾದಾಗ ಚುನಾವಣೆ ಮಾಡಿ, ಅದಕ್ಕೊಂದು ನಿಯಮ ನೀತಿ ಇವೆಲ್ಲ ಯಾಕಿರಬೇಕು? ಹಾಗಾಗಿ ಚುನಾವಣೆ ಮುಂದೂಡೋದಕ್ಕೊಂದು ಸಬೂಬು ಹುಡುಕಬೇಡಿ, ಚುನಾವಣೆ ಮಾಡೋದಕ್ಕೊಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ. ಮುಂದೂಡೋದಕ್ಕೆ ಸಬೂಬು ಹುಡುಕೋ ಕೆಲಸ ಮಾಡಬೇಡಿ. ಬಹುಶಃ ನನಗನ್ಸುತ್ತೆ ಅವರಿಗೆ ರಾಜಕೀಯ ಆತಂಕ ಕಾಡ್ತಿರ್ಬೋದು, ಬೇರೆಲ್ಲ ಆತಂಕಕ್ಕಿಂತ ರಾಜಕೀಯ ಆತಂಕ ಕಾಡ್ತಿರ್ಬೋದು. GBAನಲ್ಲಿ ಚುನಾವಣೆ ನಡೆಸಿ ಕಾಂಗ್ರೆಸ್ ಏನಾದ್ರು ತೋಪೆದ್ದು ಹೋದರೆ ಅನ್ನುವಂಥ ಭಯ ಅವ್ರಿಗೆ ಕಾಡ್ತಿರೋ ಸಾಧ್ಯತೆ ಇದೆ. ಗಂಭೀರವಾಗಿರೋ ವಿಷಯ, ಯಾವುದೇ ಭದ್ರತಾ ಲೋಪಕ್ಕೆ ಅವಕಾಶ ಕೊಡಬಾರ್ದು. ಈಗಾಗಲೇ NIA ಸೇರಿದಂತೆ ನಮ್ಮ ಪೊಲೀಸ್ ಇಲಾಖೆ ತನಿಖೆ ನಡೆಸ್ತಾ ಇದೆ ಅನ್ನೋಂಥ ಮಾಹಿತಿ ಇದೆ. ಸಮಗ್ರ ತನಿಖೆ ಆಗಲಿ. ಯಾವುದೇ ಕಾರಣಕ್ಕೂ ಕೂಡ ಭದ್ರತಾ ಲೋಪ ಆಗದಂತೆ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ. ಸರ್, ಇಂದು BBMP ಚುನಾವಣೆ ಮುಂದೂಡೋದಕ್ಕೆ ಏನಾದ್ರು ರಾಜ್ಯ ಸರ್ಕಾರ ತಂತ್ರ ಮಾಡ್ತೀವಿ ಅಂತ. ಯಾಕಂದರೆ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಿದ್ದಾರೆ, ಚುನಾವಣೆ ಈಗ ನಡೆಸೋಕ್ಕಾಗಲ್ಲ, ನಾವು ಜನಗಣತಿಲಿದ್ದಾರೆ ಮತ್ತು SIR ಇದ್ದಾರೆ ಸಿಬ್ಬಂದಿಗಳು, ಹಾಗಾಗಿ ಚುನಾವಣೆಯನ್ನು ಮುಂದೂಡಬೇಕು, ನಿಮ್ಮ ಗಡುವನ್ನು ವಿಸ್ತರಿಸಬೇಕು ಅಂತ ಹೇಳಿದ್ದಾರೆ. ಒಂದು ಕಡೆ ಜೂನಿಗೆ ಚುನಾವಣೆ ನಡೆಸ್ತೀವಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆಗೆ ಚುನಾವಣೆ ಮುಂದೂಡುವಂಥ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಇದು ಅರ್ಥವೇ ಆಗ್ತಿಲ್ಲ. ಗ್ರಾಮ ಪಂಚಾಯಿತಿಗಳ ಚುನಾವಣೆಗಳು ನಡೆದಿಲ್ಲ. ಬಹುತೇಕ ಗ್ರಾಮ ಪಂಚಾಯಿತಿಗಳ ಅಧಿಕಾರಾವಧಿ ಮುಕ್ತಾಯ ಆಗಿ ಆಡಳಿತಾಧಿಕಾರಿಗಳ ನಿಯುಕ್ತಿ ಮಾಡಿದ್ದಾರೆ, ಆದರೆ ಆಡಳಿತಾಧಿಕಾರಿಗಳು ನಾಪತ್ತೆಯಾಗಿದ್ದಾರೆ. ಎಲ್ಲೂ ಆಡಳಿತಾಧಿಕಾರಿಗಳು ಜನಸ್ನೇಹಿಯಾಗಿ ಪಂಚಾಯಿತಿಗಳಲ್ಲಿ ಆಡಳಿತ ವಹಿಸಿಕೊಂಡು ಜನರಿಗೆ ಸ್ಪಂದಿಸೋ ಕೆಲಸ ಮಾಡ್ತಿಲ್ಲ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಚುನಾವಣೆ ಆಗದೆ 4 ವರ್ಷ ಕಳೀತಾ ಬಂತು. ಇನ್ನೊಂದು ವರ್ಷ ಕಳೆದ್ರೆ 5 ವರ್ಷ ಪೂರ್ಣ ಆಗಿಬಿಡುತ್ತೆ. ಆಗಲಿಲ್ಲ. ಇನ್ನು ಈಗ ಕಾರ್ಪೊರೇಷನ್ ಚುನಾವಣೆಯೂ ಇದೇ ಕತೆ. ಆದರೆ ಈ ಬಾಳಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಅನ್ನುವಂಥ ವಿಕೇಂದ್ರೀಕರಣದ ಘೋಷಣೆ ಯಾಕೆ? ನಿಮಗೆ ಬೇಕಾದಾಗ ಚುನಾವಣೆ ಮಾಡಿ, ಅದಕ್ಕೊಂದು ನಿಯಮ ನೀತಿ ಇವೆಲ್ಲ ಯಾಕಿರಬೇಕು? ಹಾಗಾಗಿ ಚುನಾವಣೆ ಮುಂದೂಡೋದಕ್ಕೊಂದು ಸಬೂಬು ಹುಡುಕಬೇಡಿ, ಚುನಾವಣೆ ಮಾಡೋದಕ್ಕೊಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ. ಮುಂದೂಡೋದಕ್ಕೆ ಸಬೂಬು ಹುಡುಕೋ ಕೆಲಸ ಮಾಡಬೇಡಿ. ಬಹುಶಃ ನನಗನ್ಸುತ್ತೆ ಅವರಿಗೆ ರಾಜಕೀಯ ಆತಂಕ ಕಾಡ್ತಿರ್ಬೋದು, ಬೇರೆಲ್ಲ ಆತಂಕಕ್ಕಿಂತ ರಾಜಕೀಯ ಆತಂಕ ಕಾಡ್ತಿರ್ಬೋದು. GBAನಲ್ಲಿ ಚುನಾವಣೆ ನಡೆಸಿ ಕಾಂಗ್ರೆಸ್ ಏನಾದ್ರು ತೋಪೆದ್ದು ಹೋದರೆ ಅನ್ನುವಂಥ ಭಯ ಅವ್ರಿಗೆ ಕಾಡ್ತಿರೋ ಸಾಧ್ಯತೆ ಇದೆ. ಗಂಭೀರವಾಗಿರೋ ವಿಷಯ, ಯಾವುದೇ ಭದ್ರತಾ ಲೋಪಕ್ಕೆ ಅವಕಾಶ ಕೊಡಬಾರ್ದು. ಈಗಾಗಲೇ NIA ಸೇರಿದಂತೆ ನಮ್ಮ ಪೊಲೀಸ್ ಇಲಾಖೆ ತನಿಖೆ ನಡೆಸ್ತಾ ಇದೆ ಅನ್ನೋಂಥ ಮಾಹಿತಿ ಇದೆ. ಸಮಗ್ರ ತನಿಖೆ ಆಗಲಿ. ಯಾವುದೇ ಕಾರಣಕ್ಕೂ ಕೂಡ ಭದ್ರತಾ ಲೋಪ ಆಗದಂತೆ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ.